ದುಪಟ್ಟಾಸಲ್ಲಿ ಲೇಸ್ ಸ್ಟಿಚ್ ಮಾಡುವಾಗ ಈ ಥರ ಫಿನಿಶಿಂಗ್ ಯಾವ ಥರ ಮಾಡೋದಂತ ಇವತ್ತು ವಿಡಿಯೋಲ್ಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಲೇಸ್ನ ತಗೊಂಡು ಈ ಥರ ಇಲ್ಲಿ ಕಚ್ಚಾ ಇರುತ್ತೆ, ಈ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಲೇಸು ಎಡ್ಜಲ್ಲಿ ಈ ಸೆಲ್ವೆಡ್ಜ್ ಇದೆ ನೋಡಿ, ಸೆಲ್ವೆಡ್ಜ್ವರೆಗೂ ಇವಾಗ ಈ ಕಡೆ ಸೆಲ್ವೆಡ್ಜ್ ಇದೆ, ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು ನಾವು. ಇಷ್ಟು ದೂರ ಸ್ಟಿಚ್ ಮಾಡಿದ್ದೀವಿ, ಸೈಡಲ್ಲಿ ಬಿಟ್ಟಿದ್ದೀವಿ, ಒಂಚೂರು ಸೈಡಲ್ಲಿ ಬಿಟ್ಟಿದ್ದೀವಿ. ಅದನ್ನು ಹೀಗೆ ಫೋಲ್ಡ್ ಮಾಡಿ, ಈ ಥರ ಟ್ರಯಾಂಗಲಲ್ಲಿ ಫೋಲ್ಡ್ ಮಾಡಿಕೊಂಡು ಇದನ್ನು ಹಿಂದ್ಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಮೇಲೆ ಹಿಂಗೆ ಸ್ಟಿಚ್ ಮಾಡಬೇಕು. ಈ ಥರ ಆವಾಗ ಬ್ಯಾಕಲ್ಲೂ ನಮಗೆ ಸ್ಟಿಚ್ ಹೋಗಿರುತ್ತೆ. ಇವಾಗ ಇಲ್ಲಿ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ಎಡ್ಜನ್ನ ಈ ಥರ ಸ್ಟಿಚ್ ಮಾಡ್ತೀವಿ, ಈ ಥರ ಸ್ಟಿಚ್ ಮಾಡಿ ಇಲ್ಲಿಂದ ಸ್ಟಿಚ್ ಮಾಡಿರ್ತೀವಿ. ಇವಾಗ ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ ಈ ಥರ ಇವಾಗ ಈ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈ ಥರ ಸ್ಟಿಚ್ ಮಾಡುವಾಗ ನಮಗೆ ಎಡ್ಜಸ್ ನೋಡಿ, ಇದು ಹಿಂದೆನೂ ಫುಲ್ ಫೋಲ್ಡ್ ಆಗಿದೆ, ಹಿಂದೆನೂ ಫುಲ್ ಫೋಲ್ಡ್ ಆಗಿದೆ. ಈ ಥರ ನಮಗೆ ರಾ ಎಡ್ಜಸ್ ಏನೂ ಸಿಗಲ್ಲ. ಅದೇ ಥರ ಮುಂದೆನೂ ಈ ಥರ ಬಂದಿರುತ್ತೆ.